ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ LIC ಭೀಮಾ ಸಖಿ ಯೋಜನೆಗೆ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಅರ್ಜಿ ಸಲ್ಲಿಸಿದ ನಂತರ ಏನು ಮಾಡಬೇಕು, ಅದೇ ರೀತಿಯಾಗಿ ನಿಮಗೆ ಈ ಒಂದು LIC ಇನ್ಶೂರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಆ ಪರೀಕ್ಷೆ ಹೇಗಿರುತ್ತೆ, ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಎಷ್ಟು ಮಾರ್ಕ್ಸ್ ತೆಗೆದ್ರೆ ನೀವು LIC ಏಜೆಂಟ್ ಆಗ್ತೀರಾ, ಅದೇ ರೀತಿಯಾಗಿ ನಿಮಗೆ ಸಂಬಳ ಎಷ್ಟು ಬರುತ್ತೆ, ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು LIC ಭೀಮಾ ಸಖಿ ಯೋಜನೆಗೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು. SLC ಆಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸು ಬಂದುಬಿಟ್ಟು 18ರಿಂದ ಹಿಡಿದು 70 ವರ್ಷ ಒಳಗಡೆ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಾಗ ನಿಮಗೆ ಕೆಲವು ದಿನಗಳ ನಂತರ LIC ಏಜೆಂಟ್ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ನಿಮ್ಮದು ಆಧಾರ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, ನಂತರ ಒಂದು ಫೋಟೋ, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು ಅಥವಾ ವೋಟ್ ಕಾರ್ಡನ್ನು ತಗೋಬರ್ರಿ ಅಂತ ಅಂತಾರೆ. ನಂತರ ನಿಮಗೆ 1 ವೀಕ್ ಅಥವಾ 10 ಡೇಸ್ ಟ್ರೈನಿಂಗನ್ನು ಕೊಡ್ತಾರೆ ಈ LIC ಭೀಮಾ ಸಖಿ ಯೋಜನೆಗೆ ಸಂಬಂಧಿಸಿದಂತೆ. ನಂತರ ಅವರು LIC ಇನ್ಶೂರೆನ್ಸ್ ಎಕ್ಸಾಮ್ಗೆ ಕಟ್ಟಿಸ್ತಾರೆ. ಆ ಎಕ್ಸಾಮಲ್ಲಿ 50 ಮಾರ್ಕ್ಸ್ಗೆ ನೀವು 15 ಮಾರ್ಕ್ಸ್ ತೆಗೆದ್ರೆ ಎಕ್ಸಾಮ್ ಪಾಸ್ ಆದರೆ ನಿಮಗೆ LIC ಏಜೆಂಟ್ ಕೋಡ್ ಬರುತ್ತೆ. ನಂತರ ನೀವು ಈ ಒಂದು LIC ಭೀಮಾ ಸಖಿ ಯೋಜನೆಯಲ್ಲಿ ವರ್ಕ್ ಮಾಡ್ಬೋದು. ನಿಮಗೆ ಮೊದಲನೇ ವರ್ಷ ಬಂದುಬಿಟ್ಟು 7,000 ರೂಪಾಯಿ ಸಿಗುತ್ತೆ. ನಂತರ ಎರಡನೇ ವರ್ಷ ಬಂದುಬಿಟ್ಟು ನಿಮಗೆ 6,000 ರೂಪಾಯಿ ಸಿಗುತ್ತೆ. ಮೂರನೇ ವರ್ಷ ಬಂದುಬಿಟ್ಟು 5,000 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಇನ್ನು ನೀವು ಮೊದಲನೇ ವರ್ಷ ಬಂದುಬಿಟ್ಟು 24 ಇನ್ಶೂರೆನ್ಸ್ಗಳನ್ನು ಮಾಡಿಸ್ಬೇಕಾಗುತ್ತೆ. ಇನ್ನು ಎರಡನೇ ವರ್ಷ ಬಂದುಬಿಟ್ಟು ಶೇಕಡ ಅದರಲ್ಲಿ 65ರಷ್ಟು ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಇನ್ನು ಮೂರನೇ ವರ್ಷ ಬಂದುಬಿಟ್ಟು ಶೇಕಡ 65ರಷ್ಟು ಆ ಒಂದು ಇನ್ಶೂರೆನ್ಸ್ಗಳನ್ನು ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಈ ರೀತಿ ರಿನ್ಯೂವಲ್ ಮಾಡಿಸಿದಾಗ ನಿಮಗೆ ಸ್ಟೇ ಫಂಡ್ ಜೊತೆಗೆ ಕಮಿಷನ್ ಸಹ ಸಿಗುತ್ತೆ ಸ್ನೇಹಿತರೆ. ಸೊ ಈ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಯಾವ ಪ್ರಶ್ನೆಗಳು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ. ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸೊ ಈಗ ನಾನು ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ LIC ಭೀಮಾ ಸಖಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ತೀನಿ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ LIC ಭೀಮಾ ಸಖಿ ಯೋಜನಾ ಸ್ಕೀಮ್ ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ. ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ರಿಕ್ರೂಟ್ಮೆಂಟ್ ಆಫ್ LIC ಭೀಮಾ ಸಖಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದು ಅಪ್ಲಿಕೇಶನ್ ಫಾರಮು, ಇದನ್ನು ಫಿಲ್ ಮಾಡಿದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಸರ್ವರ್ ತುಂಬ ಸಮಸ್ಯೆ ಇರುತ್ತೆ. ಬೆಳಗ್ಗೆ 6 ಗಂಟೆ ಟೈಮಲ್ಲಿ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇರೋ ಸ್ನೇಹಿತರೆ. ಸೊ ಆ ಟೈಮಲ್ಲಿ ಅಪ್ಲೈ ಮಾಡಿ, ಸರ್ವರ್ ತುಂಬ ಚೆನ್ನಾಗಿರುತ್ತೆ. ಸೊ ನೇಮ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿಯಾಗಿ ಟೈಪ್ ಮಾಡಿ. ನಂತರ ಜೆಂಡರ್ ಫೀಮೇಲ್ ಅಂತ ಹೇಳ್ಬಿಟ್ಟು ತಾನಾಗೆ ಬಂದಿರುತ್ತೆ, ಯಾಕಂದರೆ ಇದು ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು. ನಂತರ ನ್ಯಾಷನಾಲಿಟಿ ಬಂದುಬಿಟ್ಟು ಇಂಡಿಯನ್ ಅಂತ ತಾನಾಗೆ ಬಂದಿರುತ್ತೆ. ನಂತರ ಡೇಟ್ ಆಫ್ ಬರ್ತ್ ಅಂತಿದೆ ನೋಡಿ. ಈ ಒಂದು ಯೋಜನೆಗೆ 18ರಿಂದ 70 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು. 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿ. ನಂತರ ಎಂಟರ್ ಮೊಬೈಲ್ ನಂಬರ್ ಹತ್ರ ನಿಮ್ಮ ಪರ್ಮನೆಂಟ್ ಮೊಬೈಲ್ ನಂಬರನ್ನು ಅಲ್ಲಿ ಟೈಪ್ ಮಾಡಿ. ಯಾಕಪ್ಪ ಅಂತ ಅಂದರೆ LIC ಆಫೀಸಿಂದ ನಿಮಗೆ ಕಾಲ್ ಬರುತ್ತೆ ಅಪ್ಲಿಕೇಶನ್ನು ಸಲ್ಲಿಸಿದ ನಂತರ. ಹಾಗಾಗಿ ಯಾವಾಗೂ ರನ್ನಿಂಗ್ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ಕೊಡಿ. ನಂತರ ಎಂಟರ್ ಇಮೇಲ್ ID ಹತ್ರ ನಿಮ್ಮ ಪರ್ಮನೆಂಟ್ ಇಮೇಲ್ IDಯನ್ನು ಟೈಪ್ ಮಾಡಿ. ಸೊ ಅದಾದಮೇಲೆ ಎಂಟರ್ ಅಡ್ರೆಸ್ ಹತ್ರ ನೀವು ಯಾವ ಅಡ್ರೆಸ್ಸಲ್ಲಿ ಇರ್ತೀರೋ ಪ್ರೆಸೆಂಟ್ ಆ ಒಂದು ಅಡ್ರೆಸ್ಸನ್ನು ಟೈಪ್ ಮಾಡಿ. ನಿಮ್ಮ ವಿಲೇಜು, ನಿಮ್ಮ ಪೋಸ್ಟು, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಕು. ನಂತರ ಪಿನ್ ಕೋಡ್ ಹತ್ರ ನಿಮ್ಮ ಏರಿಯಾ ಪಿನ್ ಕೋಡ್ ಹಾಕಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ಪೋಸ್ಟ್ ಮ್ಯಾನ್ನ ಕೇಳಿ ಹೇಳ್ತಾರೆ. ನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ LIC ಏಜೆಂಟ್ ಇದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರೂ ಇಲ್ಲ ಅಂತ ಇದ್ದರೆ ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಬ್ಮಿಟ್ ಬಟನ್ ಹೈಲೈಟ್ ಆಗುತ್ತೆ. ನಂತರ ರೈಟ್ ಸೈಡಲ್ಲಿ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆಯೋ ಆ ಒಂದು ಕ್ಯಾಪ್ಚರನ್ನು ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ, ಎಂಟರ್ ಕ್ಯಾಪ್ಚರ್ ಅನ್ನೋ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೆಲೆಕ್ಟ್ ಸ್ಟೇಟ್ ಹತ್ರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಚೆಕ್ ಫಾರ್ ಸಿಟಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಎಲ್ಲೆಲ್ಲಿ LIC ಭೀಮಾ ಸಖಿ ಯೋಜನೆ ಟ್ರೈನಿಂಗ್ ಸೆಂಟರ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮಗೆ ಹತ್ರ ಯಾವುದಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಈಗ ಇಷ್ಟೇ LIC ಭೀಮಾ ಸಖಿ ಯೋಜನೆ ಟ್ರೈನಿಂಗ್ ಸೆಂಟರ್ಸ್ ಇರೋದು. ಇದರಲ್ಲಿ ನಿಮಗೆ ಹತ್ತಿರದಲ್ಲಿ ಯಾವುದು ಇರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಫಾರ್ ಬ್ರಾಂಚ್ ಲಿಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಈ ಇಷ್ಟು ಪ್ಲೇಸ್ಗಳಲ್ಲಿ ನಿಮಗೆ ಎಲ್ಲಿ ನಿಯರ್ ಇರುತ್ತೋ ಆ ಒಂದು ಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಷ್ಟೇ LIC ಭೀಮಾ ಸಖಿ ಯೋಜನೆ ಟ್ರೈನಿಂಗ್ ಸೆಂಟರ್ಸ್ ಇರೋದು. ಹಾಗಾಗಿ ಕೆಲವು ಡಿಸ್ಟಿಕಲ್ಲಿ ಇನ್ನೂ LIC ಭೀಮಾ ಸಖಿ ಯೋಜನೆ ಟ್ರೈನಿಂಗ್ ಸೆಂಟರ್ಸು ಇಲ್ಲ. ಹಾಗಾಗಿ ಇಲ್ಲಿ ಏನು ತೋರಿಸ್ತಾ ಇದೆ, ಇದರಲ್ಲಿ ಯಾವುದಾದ್ರೂ ಒಂದು ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಲೀಡ್ ಫಾರಮ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟಿಂಗ್, ಅವರ್ ರೆಪ್ರೆಸೆಂಟೇಟಿವ್ ವಿಲ್ ಬಿ ಕಾಂಟ್ಯಾಕ್ಟಿಂಗ್ ಯು ಶಾರ್ಟ್ಲಿ, ಹ್ಯಾವ್ ಎ ನೈಸ್ ಡೇ ಅಂತ ಬರುತ್ತೆ. ಏನು LIC ಏಜೆಂಟ್ನ ರೆಪ್ರೆಸೆಂಟೇಟಿವ್ ಇರ್ತಾರೆ, ಅವರು ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಮದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನಂತರ ಫೋಟೋ, SLC ಮಾರ್ಕ್ಸ್ ಕಾರ್ಡನ್ನು ತಗೊಬರ್ರಿ ಅಂತ ಅಂತಾರೆ. ಆಗ ತಗೊಂಡೋಗಿ ನೀವು ಅವ್ರಿಗೆ ಕೊಟ್ಟರೆ ಅವರು ನಿಮಗೆ ಈ LIC ಭೀಮಾ ಸಖಿ ಯೋಜನೆಗೆ ಸಂಬಂಧಿಸಿದಂಥ ಟ್ರೈನಿಂಗನ್ನು ಕೊಟ್ಟು ಎಕ್ಸಾಮನ್ನು ಇಡ್ತಾರೆ. ಎಕ್ಸಾಮ್ ಪಾಸ್ ಆದರೆ ನೀವು LIC ಏಜೆಂಟ್ ಕೋಡ್ ಬರುತ್ತೆ, ಅದ್ರ ಮುಖಾಂತರ ನೀವು ವರ್ಕ್ ಮಾಡ್ಬೋದು. ನಿಮಗೆ ಸ್ಯಾಲ್ರಿ ಸಹ ಇರುತ್ತೆ, ಸ್ಟೇ ಫಂಡ್ ಸಹ ಇರುತ್ತೆ. ಸೊ ಈ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತೇಳ್ಬಿಟ್ಟು ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.